ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗ್ತಾರೆ. ನೋಡಿ, ಬೆಲೆ ಏರಿಕೆಯ ಬಿಸಿಯ ನಡುವೆ ಸಿಟಿ ಜನರಿಗೆ, ಬೆಂಗಳೂರು ಜನರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್. ಇದು ಪಾರ್ಕಿಂಗ್ ಹೆಸರಲ್ಲಿ ಮತ್ತೆ ಲೂಟಿಗೆ ಮುಂದಾಯ್ತಾ ಪಾಲಿಕೆ. ಮನೆ ಮುಂದೆ ನೀವು ವೆಹಿಕಲ್ಗಳನ್ನ ನಿಲ್ಲಿಸ್ತೀರಾ? ಮನೆ ಮುಂದೆ ನಿಲ್ಲಿಸೋ ವಾಹನಗಳಿಗೂ ಕೂಡ ಇನ್ನು ಮುಂದೆ ಪಾರ್ಕಿಂಗ್ ಶುಲ್ಕವನ್ನ ಹಾಕ್ತಾರೆ. ಗ್ಯಾರಂಟಿ ಯೋಜನೆಗೆ ಹಣವನ್ನ ಹೊಂದಿಸಲು ಮುಂದಾಯ್ತ ಸರ್ಕಾರ. ಚದರ ಅಡಿಗೆ ಯಾವ ಹಂತದಲ್ಲಿ ಅಂತೇಳಿ ಹೇಳಿದ್ರೆ, ಚದರ ಅಡಿಗೆ ₹2 ಶುಲ್ಕವನ್ನ ವಿಧಿಸುವಂತ ಚಿಂತನೆಯಲ್ಲಿ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ. ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಗೆ ಬಿಬಿಎಂಪಿ ಮುಂದಾಗಿದೆ. ಈ ಹಿಂದೆ ಕೂಡ ಇಂಥದ್ದೇ ವಿಚಾರ ಬಂದಾಗ ಬಹಳ ಆಕ್ರೋಶ ವ್ಯಕ್ತವಾಗಿತ್ತು. ಸಿಟಿ ಜನ ಹಿಂಗೆಲ್ಲ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಹೀಗಾಗಿ ಸ್ವಲ್ಪ ಹೋಲ್ಡ್ ಡೌನ್ ಮಾಡಿದ್ರು. ಆದ್ರೆ ಈಗ ರಾಜ್ಯದಲ್ಲಿ ಬೊಕ್ಕಸ ಖಾಲಿಯಾಗಿದೆ, ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಹೀಗಾಗಿ ಪಾರ್ಕಿಂಗ್ಗೂ ಕೂಡ ಶುಲ್ಕವನ್ನ ವಿಧಿಸಿ ಆ ಶುಲ್ಕದಿಂದ ಬೊಕ್ಕಸವನ್ನ ತುಂಬಿಸಿಕೊಳ್ಳುವ ಪ್ರಯತ್ನ ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಚದರಡಿಗೆ ₹2 ಪಾರ್ಕಿಂಗ್ ಶುಲ್ಕವನ್ನ ಹಾಕಿದ್ರೆ ಅದರಿಂದ ಒಂದಿಷ್ಟು ಹಣ ಬರುತ್ತಲ್ಲ, ಆ ಹಣದಿಂದ ಗ್ಯಾರಂಟಿ ಯೋಜನೆಗಳಿಗೆಲ್ಲ ಹಣವನ್ನ ಹೊಂದಿಸಬಹುದು ಅನ್ನೋದು ಲೆಕ್ಕಾಚಾರ ಅನ್ನೋದ್ರ ಬಗ್ಗೆ ಚರ್ಚೆಗಳಿದಾವೆ. ಪಾರ್ಕಿಂಗ್ ದರವನ್ನ ನಿಗದಿ ಮಾಡುವಂತ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಸಾರ್ವಜನಿಕರ ಆಕ್ಷೇಪಣೆ ಇದೆ, ಮಾಡಬಾರದು ಅಂತ ಹೇಳಿ. ಇದೆಲ್ಲದರ ನಡುವೆಯೂ ಕೂಡ ಈ ತರದ್ದೊಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಗೆ ಬಿಬಿಎಂಪಿ ಮುಂದಾಗುವುದಕ್ಕೆ ಹೊರಟಿದೆ. ಪಾರ್ಕಿಂಗ್ ದರ ನಿಗದಿ ಮಾಡಿದ ಮಹಾನಗರ ಪಾಲಿಕೆ ಸಾರ್ವಜನಿಕರ ಆಕ್ಷೇಪಣೆಯನ್ನ ಆಹ್ವಾನಿಸಿರುವ ಬಿಬಿಎಂಪಿ. ನೋಡಿ, ಇದರ ಆಗು ಹೋಗುಗಳೇನು ಅಥವಾ ಇದರಿಂದ ಆಗುವಂತ ತೊಂದರೆಗಳೇನು ಅನ್ನೋದನ್ನ ಜನ ತಿಳಿಸಿ ಅಂತ ಹೇಳಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಿಬಿಎಂಪಿ 7 ದಿನಗಳಲ್ಲಿ ಸಾರ್ವಜನಿಕರು ಇದ್ರ ಬಗ್ಗೆ ಸಲಹೆ ಕೊಡಬಹುದು, ದೂರು ಕೊಡಬಹುದು ಅಂತೇಳಿ ಹೇಳಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಮನೆ ಮುಂದೆ ತಮ್ಮ ವೆಹಿಕಲ್ ಅನ್ನು ನಿಲ್ಲಿಸ್ತಾರೆ. ಅದು ಫುಟ್ಪಾತ್ ಅಲ್ಲಿ ಆಗಿರಬಹುದು ಅಥವಾ ಮನೆ ಮುಂದೆ ಎಲ್ಲೇ ತಮ್ಮ ವೆಹಿಕಲ್ ನಿಲ್ಲಿಸ್ತಾರೆ. ಅದಕ್ಕೆ ಪಾರ್ಕಿಂಗ್ಗೆ ನೀವು ದರವನ್ನ ನಿಗದಿ ಮಾಡೋದಾದ್ರೆ ಅವರೆಲ್ಲರ ವಿರೋಧ ಇದ್ದೇ ಇದೆ. ಹೀಗಾಗಿಯೇ ಬಿಬಿಎಂಪಿ ಜನರ ಸಲಹೆ ಸೂಚನೆಗಳು ಅಥವಾ ದೂರುಗಳೇನಾದ್ರೂ ಇದ್ರೆ ಕೊಡಿ ಅಂತ ಹೇಳಿ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ಒಂದು ವೇಳೆ ಜಾರಿಗೆ ತಂದದ್ದೇ ಆದ್ರೆ ಜನ ಅಂತೂ ರೊಚ್ಚಿಗೇಳ್ತಾರೆ. ಈಗ ಮನೆಯಲ್ಲಿ ವಾಹನ ಇಲ್ಲದೆ ಇರುವಂತ ಮನೆ ಯಾವುದು ಕೂಡ ಇಲ್ಲ ಬೆಂಗಳೂರಿನಲ್ಲಿ, ಹಂಗಿದೆ ಪರಿಸ್ಥಿತಿ. ಹೀಗೆಲ್ಲ ಇರುವಾಗ ಅವರಿಗೆಲ್ಲರಿಗೂ ಕೂಡ ನೀವು ವೆಹಿಕಲ್ ನಿಲ್ಲಿಸೋದಕ್ಕೆ ಶುಲ್ಕವನ್ನು ವಿಧಿಸ್ತೀರಿ, ಟ್ಯಾಕ್ಸ್ ವಿಧಿಸ್ತೀರಿ ಅನ್ನೋದಾದ್ರೆ ಅವರು ಅದನ್ನು ಒಪ್ಪೋದಕ್ಕೆ ಖಂಡಿತವಾಗಲೂ ಕೂಡ ಸಾಧ್ಯ ಇಲ್ಲ. ಬಿಬಿಎಂಪಿಯ ಇಂಥ ನಿರ್ಧಾರ ಇದಲ್ಲ, ಇದು ಅವೈಜ್ಞಾನಿಕ ಅನ್ನೋದ್ರ ಬಗ್ಗೆ ಈ ಹಿಂದೆಯೂ ಕೂಡ ಚರ್ಚೆ ಆಗಿತ್ತು. ಈಗ ಆಹ್ವಾನ ಕೊಟ್ಟಿದ್ದಾರೆ, ನಿಮ್ದೇನಾದ್ರೂ ಸಲಹೆ ಸೂಚನೆಗಳೇನಾದ್ರೂ ಇದ್ರೆ ಕೊಡಿ ಅಂತ ಹೇಳಿ. ಇದಕ್ಕೆ ಜನ ಖಂಡಿತವಾಗಲೂ ಕೂಡ ಒಪ್ತಾರೆ ಅಂತ ಹೇಳಿ ಅನ್ಸೋದಿಲ್ಲ. ಹಾಗಾದ್ರೆ ಯಾವ ಹಂತದಲ್ಲಿದೆ ಪಾರ್ಕಿಂಗ್ ಶುಲ್ಕವನ್ನ ವಿಧಿಸುವಂತಹ ತೀರ್ಮಾನ? ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗ್ತಾರೆ. ನೋಡಿ, ಬೆಲೆ ಏರಿಕೆಯ ಬಿಸಿಯ ನಡುವೆ ಸಿಟಿ ಜನರಿಗೆ, ಬೆಂಗಳೂರು ಜನರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್. ಇದು ಪಾರ್ಕಿಂಗ್ ಹೆಸರಲ್ಲಿ ಮತ್ತೆ ಲೂಟಿಗೆ ಮುಂದಾಯ್ತಾ ಪಾಲಿಕೆ. ಮನೆ ಮುಂದೆ ನೀವು ವೆಹಿಕಲ್ಗಳನ್ನ ನಿಲ್ಲಿಸ್ತೀರಾ? ಮನೆ ಮುಂದೆ ನಿಲ್ಲಿಸೋ ವಾಹನಗಳಿಗೂ ಕೂಡ ಇನ್ನು ಮುಂದೆ ಪಾರ್ಕಿಂಗ್ ಶುಲ್ಕವನ್ನ ಹಾಕ್ತಾರೆ. ಗ್ಯಾರಂಟಿ ಯೋಜನೆಗೆ ಹಣವನ್ನ ಹೊಂದಿಸಲು ಮುಂದಾಯ್ತ ಸರ್ಕಾರ. ಚದರ ಅಡಿಗೆ ಯಾವ ಹಂತದಲ್ಲಿ ಅಂತೇಳಿ ಹೇಳಿದ್ರೆ, ಚದರ ಅಡಿಗೆ ₹2 ಶುಲ್ಕವನ್ನ ವಿಧಿಸುವಂತ ಚಿಂತನೆಯಲ್ಲಿ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ. ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಗೆ ಬಿಬಿಎಂಪಿ ಮುಂದಾಗಿದೆ. ಈ ಹಿಂದೆ ಕೂಡ ಇಂಥದ್ದೇ ವಿಚಾರ ಬಂದಾಗ ಬಹಳ ಆಕ್ರೋಶ ವ್ಯಕ್ತವಾಗಿತ್ತು. ಸಿಟಿ ಜನ ಹಿಂಗೆಲ್ಲ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಹೀಗಾಗಿ ಸ್ವಲ್ಪ ಹೋಲ್ಡ್ ಡೌನ್ ಮಾಡಿದ್ರು. ಆದ್ರೆ ಈಗ ರಾಜ್ಯದಲ್ಲಿ ಬೊಕ್ಕಸ ಖಾಲಿಯಾಗಿದೆ, ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಹೀಗಾಗಿ ಪಾರ್ಕಿಂಗ್ಗೂ ಕೂಡ ಶುಲ್ಕವನ್ನ ವಿಧಿಸಿ ಆ ಶುಲ್ಕದಿಂದ ಬೊಕ್ಕಸವನ್ನ ತುಂಬಿಸಿಕೊಳ್ಳುವ ಪ್ರಯತ್ನ ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಚದರಡಿಗೆ ₹2 ಪಾರ್ಕಿಂಗ್ ಶುಲ್ಕವನ್ನ ಹಾಕಿದ್ರೆ ಅದರಿಂದ ಒಂದಿಷ್ಟು ಹಣ ಬರುತ್ತಲ್ಲ, ಆ ಹಣದಿಂದ ಗ್ಯಾರಂಟಿ ಯೋಜನೆಗಳಿಗೆಲ್ಲ ಹಣವನ್ನ ಹೊಂದಿಸಬಹುದು ಅನ್ನೋದು ಲೆಕ್ಕಾಚಾರ ಅನ್ನೋದ್ರ ಬಗ್ಗೆ ಚರ್ಚೆಗಳಿದಾವೆ. ಪಾರ್ಕಿಂಗ್ ದರವನ್ನ ನಿಗದಿ ಮಾಡುವಂತ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಸಾರ್ವಜನಿಕರ ಆಕ್ಷೇಪಣೆ ಇದೆ, ಮಾಡಬಾರದು ಅಂತ ಹೇಳಿ. ಇದೆಲ್ಲದರ ನಡುವೆಯೂ ಕೂಡ ಈ ತರದ್ದೊಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಗೆ ಬಿಬಿಎಂಪಿ ಮುಂದಾಗುವುದಕ್ಕೆ ಹೊರಟಿದೆ. ಪಾರ್ಕಿಂಗ್ ದರ ನಿಗದಿ ಮಾಡಿದ ಮಹಾನಗರ ಪಾಲಿಕೆ ಸಾರ್ವಜನಿಕರ ಆಕ್ಷೇಪಣೆಯನ್ನ ಆಹ್ವಾನಿಸಿರುವ ಬಿಬಿಎಂಪಿ.
ನೋಡಿ, ಇದರ ಆಗು ಹೋಗುಗಳೇನು ಅಥವಾ ಇದರಿಂದ ಆಗುವಂತ ತೊಂದರೆಗಳೇನು ಅನ್ನೋದನ್ನ ಜನ ತಿಳಿಸಿ ಅಂತ ಹೇಳಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಿಬಿಎಂಪಿ 7 ದಿನಗಳಲ್ಲಿ ಸಾರ್ವಜನಿಕರು ಇದ್ರ ಬಗ್ಗೆ ಸಲಹೆ ಕೊಡಬಹುದು, ದೂರು ಕೊಡಬಹುದು ಅಂತೇಳಿ ಹೇಳಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಮನೆ ಮುಂದೆ ತಮ್ಮ ವೆಹಿಕಲ್ ಅನ್ನು ನಿಲ್ಲಿಸ್ತಾರೆ. ಅದು ಫುಟ್ಪಾತ್ ಅಲ್ಲಿ ಆಗಿರಬಹುದು ಅಥವಾ ಮನೆ ಮುಂದೆ ಎಲ್ಲೇ ತಮ್ಮ ವೆಹಿಕಲ್ ನಿಲ್ಲಿಸ್ತಾರೆ. ಅದಕ್ಕೆ ಪಾರ್ಕಿಂಗ್ಗೆ ನೀವು ದರವನ್ನ ನಿಗದಿ ಮಾಡೋದಾದ್ರೆ ಅವರೆಲ್ಲರ ವಿರೋಧ ಇದ್ದೇ ಇದೆ. ಹೀಗಾಗಿ ಬಿಬಿಎಂಪಿ ಜನರ ಸಲಹೆ ಸೂಚನೆಗಳು ಅಥವಾ ದೂರುಗಳೇನಾದ್ರೂ ಇದ್ರೆ ಕೊಡಿ ಅಂತ ಹೇಳಿ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ಒಂದು ವೇಳೆ ಜಾರಿಗೆ ತಂದದ್ದೇ ಆದ್ರೆ ಜನ ಅಂತೂ ರೊಚ್ಚಿಗೇಳ್ತಾರೆ. ಈಗ ಮನೆಯಲ್ಲಿ ವಾಹನ ಇಲ್ಲದೆ ಇರುವಂತ ಮನೆ ಯಾವುದು ಕೂಡ ಇಲ್ಲ ಬೆಂಗಳೂರಿನಲ್ಲಿ, ಹಂಗಿದೆ ಪರಿಸ್ಥಿತಿ. ಹೀಗೆಲ್ಲ ಇರುವಾಗ ಅವರಿಗೆಲ್ಲರಿಗೂ ಕೂಡ ನೀವು ವೆಹಿಕಲ್ ನಿಲ್ಲಿಸೋದಕ್ಕೆ ಶುಲ್ಕವನ್ನ ವಿಧಿಸ್ತೀರಿ, ಟ್ಯಾಕ್ಸ್ ವಿಧಿಸ್ತೀರಿ ಅನ್ನೋದಾದ್ರೆ ಅವರು ಅದನ್ನು ಒಪ್ಪೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಬಿಬಿಎಂಪಿಯ ಇಂಥ ನಿರ್ಧಾರ ಇದಲ್ಲ, ಇದು ಅವೈಜ್ಞಾನಿಕ ಅನ್ನೋದ್ರ ಬಗ್ಗೆ ಈ ಹಿಂದೆಯೂ ಕೂಡ ಚರ್ಚೆ ಆಗಿತ್ತು. ಈಗ ಆಹ್ವಾನ ಕೊಟ್ಟಿದ್ದಾರೆ, ನಿಮ್ದೇನಾದ್ರೂ ಸಲಹೆ ಸೂಚನೆಗಳೇನಾದ್ರೂ ಇದ್ರೆ ಕೊಡಿ ಅಂತ ಹೇಳಿ. ಇದಕ್ಕೆ ಜನ ಖಂಡಿತವಾಗಲೂ ಕೂಡ ಒಪ್ತಾರೆ ಅಂತ ಹೇಳಿ ಅನ್ಸೋದಿಲ್ಲ. ಹಾಗಾದ್ರೆ ಯಾವ ಹಂತದಲ್ಲಿದೆ ಪಾರ್ಕಿಂಗ್ ಶುಲ್ಕವನ್ನ ವಿಧಿಸುವಂತಹ ತೀರ್ಮಾನ? ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗ್ತಾರೆ. ನೋಡಿ, ಬೆಲೆ ಏರಿಕೆಯ ಬಿಸಿಯ ನಡುವೆ ಸಿಟಿ ಜನರಿಗೆ, ಬೆಂಗಳೂರು ಜನರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ಪಾರ್ಕಿಂಗ್ ಹೆಸರಲ್ಲಿ ಮತ್ತೆ ಲೂಟಿಗೆ ಮುಂದಾಯ್ತಾ ಪಾಲಿಕೆ? ಮನೆ ಮುಂದೆ ನೀವು ವೆಹಿಕಲ್ಗಳನ್ನ ನಿಲ್ಲಿಸ್ತೀರಾ? ಮನೆ ಮುಂದೆ ನಿಲ್ಲಿಸೋ ವಾಹನಗಳಿಗೂ ಕೂಡ ಇನ್ನು ಮುಂದೆ ಪಾರ್ಕಿಂಗ್ ಶುಲ್ಕವನ್ನ ಹಾಕ್ತಾರೆ. ಗ್ಯಾರಂಟಿ ಯೋಜನೆಗೆ ಹಣವನ್ನ ಹೊಂದಿಸಲು ಮುಂದಾಯ್ತ ಸರ್ಕಾರ. ಚದರ ಅಡಿಗೆ ಯಾವ ಹಂತದಲ್ಲಿ ಅಂತೇಳಿ ಹೇಳಿದ್ರೆ, ಚದರ ಅಡಿಗೆ 2 ರೂಪಾಯಿಯಂತೆ ಶುಲ್ಕವನ್ನ ವಿಧಿಸುವಂತ ಚಿಂತನೆಯಲ್ಲಿ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ. ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಗೆ ಬಿಬಿಎಂಪಿ ಮುಂದಾಗಿದೆ. ಈ ಹಿಂದೆ ಕೂಡ ಇಂಥದ್ದೇ ವಿಚಾರ ಬಂದಾಗ ಬಹಳ ಆಕ್ರೋಶ ವ್ಯಕ್ತವಾಗಿತ್ತು. ಸಿಟಿ ಜನ ಹಿಂಗೆಲ್ಲ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಹೀಗಾಗಿ ಸ್ವಲ್ಪ ಹೋಲ್ಡ್ ಡೌನ್ ಮಾಡಿದ್ರು. ಆದ್ರೆ ಈಗ ರಾಜ್ಯದಲ್ಲಿ ಬೊಕ್ಕಸ ಖಾಲಿಯಾಗಿದೆ, ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಹೀಗಾಗಿ ಪಾರ್ಕಿಂಗ್ಗೂ ಕೂಡ ಶುಲ್ಕವನ್ನ ವಿಧಿಸಿ ಆ ಶುಲ್ಕದಿಂದ ಬೊಕ್ಕಸವನ್ನ ತುಂಬಿಸಿಕೊಳ್ಳುವ ಪ್ರಯತ್ನ ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಚದರಡಿಗೆ 2 ರೂಪಾಯಿಯಂತೆ ಪಾರ್ಕಿಂಗ್ ಶುಲ್ಕವನ್ನ ಹಾಕಿದ್ರೆ ಅದರಿಂದ ಒಂದಿಷ್ಟು ಹಣ ಬರುತ್ತಲ್ಲ, ಆ ಹಣದಿಂದ ಗ್ಯಾರಂಟಿ ಯೋಜನೆಗಳಿಗೆಲ್ಲ ಹಣವನ್ನ ಹೊಂದಿಸಬಹುದು ಅನ್ನೋದು ಲೆಕ್ಕಾಚಾರ ಅನ್ನೋದ್ರ ಬಗ್ಗೆ ಚರ್ಚೆಗಳಿದಾವೆ. ಪಾರ್ಕಿಂಗ್ ದರವನ್ನ ನಿಗದಿ ಮಾಡುವಂತ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಸಾರ್ವಜನಿಕರ ಆಕ್ಷೇಪಣೆ ಇದೆ, ಮಾಡಬಾರದು ಅಂತ ಹೇಳಿ. ಇದೆಲ್ಲದರ ನಡುವೆಯೂ ಕೂಡ ಈ ತರದ್ದೊಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಗೆ ಬಿಬಿಎಂಪಿ ಮುಂದಾಗುವುದಕ್ಕೆ ಹೊರಟಿದೆ. ಪಾರ್ಕಿಂಗ್ ದರ ನಿಗದಿ ಮಾಡಿದ ಮಹಾನಗರ ಪಾಲಿಕೆ ಸಾರ್ವಜನಿಕರ ಆಕ್ಷೇಪಣೆಯನ್ನ ಆಹ್ವಾನಿಸಿರುವ ಬಿಬಿಎಂಪಿ. ನೋಡಿ, ಇದರ ಆಗು ಹೋಗುಗಳೇನು ಅಥವಾ ಇದರಿಂದ ಆಗುವಂತ ತೊಂದರೆಗಳೇನು ಅನ್ನೋದನ್ನ ಜನ ತಿಳಿಸಿ ಅಂತ ಹೇಳಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಿಬಿಎಂಪಿ 7 ದಿನಗಳಲ್ಲಿ ಸಾರ್ವಜನಿಕರು ಇದ್ರ ಬಗ್ಗೆ ಸಲಹೆ ಕೊಡಬಹುದು, ದೂರು ಕೊಡಬಹುದು ಅಂತೇಳಿ ಹೇಳಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಮನೆ ಮುಂದೆ ತಮ್ಮ ವೆಹಿಕಲ್ ಅನ್ನು ನಿಲ್ಲಿಸ್ತಾರೆ. ಅದು ಫುಟ್ಪಾತ್ ಅಲ್ಲಿ ಆಗಿರಬಹುದು ಅಥವಾ ಮನೆ ಮುಂದೆ ಎಲ್ಲೇ ತಮ್ಮ ವೆಹಿಕಲ್ ನಿಲ್ಲಿಸ್ತಾರೆ. ಅದಕ್ಕೆ ಪಾರ್ಕಿಂಗ್ಗೆ ನೀವು ದರವನ್ನ ನಿಗದಿ ಮಾಡೋದಾದ್ರೆ ಅವರೆಲ್ಲರ ವಿರೋಧ ಇದ್ದೇ ಇದೆ. ಹೀಗಾಗಿ ಬಿಬಿಎಂಪಿ ಜನರ ಸಲಹೆ ಸೂಚನೆಗಳು ಅಥವಾ ದೂರುಗಳೇನಾದ್ರೂ ಇದ್ರೆ ಕೊಡಿ ಅಂತ ಹೇಳಿ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ಒಂದು ವೇಳೆ ಜಾರಿಗೆ ತಂದದ್ದೇ ಆದ್ರೆ ಜನ ಅಂತೂ ರೊಚ್ಚಿಗೇಳ್ತಾರೆ. ಈಗ ಮನೆಯಲ್ಲಿ ವಾಹನ ಇಲ್ಲದೆ ಇರುವಂತ ಮನೆ ಯಾವುದು ಕೂಡ ಇಲ್ಲ ಬೆಂಗಳೂರಿನಲ್ಲಿ, ಹಂಗಿದೆ ಪರಿಸ್ಥಿತಿ. ಹೀಗೆಲ್ಲ ಇರುವಾಗ ಅವರಿಗೆಲ್ಲರಿಗೂ ಕೂಡ ನೀವು ವೆಹಿಕಲ್ ನಿಲ್ಲಿಸೋದಕ್ಕೆ ಶುಲ್ಕವನ್ನ ವಿಧಿಸ್ತೀರಿ, ಟ್ಯಾಕ್ಸ್ ವಿಧಿಸ್ತೀರಿ ಅನ್ನೋದಾದ್ರೆ ಅವರು ಅದನ್ನು ಒಪ್ಪೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಬಿಬಿಎಂಪಿಯ ಇಂಥ ನಿರ್ಧಾರ ಇದಲ್ಲ, ಇದು ಅವೈಜ್ಞಾನಿಕ ಅನ್ನೋದ್ರ ಬಗ್ಗೆ ಈ ಹಿಂದೆಯೂ ಕೂಡ ಚರ್ಚೆ ಆಗಿತ್ತು. ಈಗ ಆಹ್ವಾನ ಕೊಟ್ಟಿದ್ದಾರೆ, ನಿಮ್ದೇನಾದ್ರೂ ಸಲಹೆ ಸೂಚನೆಗಳೇನಾದ್ರೂ ಇದ್ರೆ ಕೊಡಿ ಅಂತ ಹೇಳಿ. ಇದಕ್ಕೆ ಜನ ಖಂಡಿತವಾಗ್ಲೂ ಕೂಡ ಒಪ್ತಾರೆ ಅಂತ ಹೇಳಿ ಅನ್ಸೋದಿಲ್ಲ. ಹಾಗಾದ್ರೆ ಯಾವ ಹಂತದಲ್ಲಿದೆ ಪಾರ್ಕಿಂಗ್ ಶುಲ್ಕ